ಓಕೆ ಫ್ರೆಂಡ್ಸ್, ಈಗ 5 ಮೇ ಪ್ರೊಮ್ಯಾಕ್ಸ್ ಸ್ಟಡೀಸ್ನಲ್ಲಿ ಎಂಟ್ರಿ ತೊಗೊಂಡಿರ್ತೀನಿ. ಓಕೆ, ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ ಹೆಲ್ದಿ ಕ್ಯಾಂಡಲ್ ಬ್ರೇಕ್ ಆಯಿತು. ಬ್ರೇಕ್ ಆಗಿ ರಿಟ್ರೇಸಿಗೆ ಬಂದಮೇಲೆ ಎಂಟ್ರಿ ತೊಗೊಂಡಿದ್ದೀನಿ. ಈಗ 1200 1300 ಈ ಥರ ಪ್ರಾಫಿಟ್ ಅಂತ ತೋರಿಸ್ತಾ ಇದೆ. ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ ನನಗೆ 6500 ರಿಸ್ಕ್ ಇರುತ್ತೆ. ಓಕೆ, 6500 1:1ವರೆಗೂ ಏಮ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಈಗ 1000 ಪ್ಲಸ್ ನನಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ. ಓಕೆ, ಸಪೋಸ್ ಇಲ್ಲಿಂದ ಏನಾದರೂ ಪ್ರಾಫಿಟ್ ಬುಕಿಂಗ್ ಬಂದು ಫಾಲೋ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದ್ರೆ ಮಾರ್ಕೆಟು ಚೆನ್ನಾಗಿ ಬರುತ್ತೆ. ಒನ್ ಸೈಡೆಡ್ ಮೂವ್ಮೆಂಟ್ ಇದೆ. ಒನ್ ಸೈಡೆಡ್ ಮೂವ್ಮೆಂಟ್ ಬಂದು ಇಲ್ಲಿ 5 ಮೇ ಕ್ರಾಸ್ ಆಗಿದೆ ಕ್ಯಾಂಡಲ್ ಮಿಡ್ಲಿಗೆ. ನೋಡೋಣ. ಓಕೆ, ಮೇಲ್ಗಡೆ ಹೋಗುತ್ತಾ, ಸಪೋಸ್ ಇಲ್ಲ ಕೆಳಗಡೆ ಬರುತ್ತಾ ಅಂತ. ಓಕೆ, ಕೆಳಗಡೆ ಬಂತು ಅಂತಂದರೆ ನಮಗೆ ಪ್ರಾಫಿಟ್ ಬರುತ್ತೆ, ಮೇಲ್ಗಡೆ ಹೋಯ್ತು ಅಂದರೆ ಲಾಸ್ ಆಗುತ್ತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸೊ ನೋಡೋಣ. ಈಗ 300 1000 ಪ್ಲಸ್ ತೋರಿಸ್ತಾ ಇತ್ತು ಪ್ರಾಫಿಟ್. ಈಗ 500 400 ಈ ಥರ ತೋರಿಸ್ತಾ ಇದೆ. ಸೊ ಪುಟ್ ಪ್ರೀಮಿಯಮ್ ಆಗಿರುತ್ತೆ 2450. ಓಕೆ, ವಿಲ್ ಸಿ. ಬೈಯಿಂಗ್ ಕೂಡ ಇದೆ ಮಾರ್ಕೆಟಲ್ಲಿ, ಚೆನ್ನಾಗಿ ಬೈಯಿಂಗ್ ಕೂಡ ಇದೆ. ಸೊ ಜೊತೆಗೆ ಈಗ ಪ್ರಾಫಿಟ್ ಬುಕ್ಕಿಂಗ್ ಬಂತು ಅಂತಂದರೆ ಆಲ್ಮೋಸ್ಟು ಟಾರ್ಗೆಟ್ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಓವರಾಲ್ P&L ಆಗಿರುತ್ತೆ. ಸೊ ಇವತ್ತು 2000 ಪ್ಲಸ್ ಪ್ರಾಫಿಟ್ ತೋರಿಸ್ತಾ ಇದೆ. ಓಕೆ, ಓವರಾಲ್ P&L ಫಸ್ಟ್ ಟ್ರೇಡು, ಸೆಕೆಂಡ್ ಟ್ರೇಡು ಸ್ಟಾಪ್ ಲಾಸ್ ಹಿಟ್ ಆಗಿದೆ, ಥರ್ಡ್ ಟ್ರೇಡ್ ಟಾರ್ಗೆಟ್ ಹಿಟ್ ಆಗಿರುತ್ತೆ. ಸೊ ಆರಾಮಾಗಿ ನಾವು ಕಾಸ್ಟಲ್ಲಿ ಇದ್ದೀವಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ ರಿಸ್ಕನ್ನು ತೊಗೊಂಡಿದ್ದೀನಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ನಾಳೆನೂ ರಿಸ್ಕ್ ತೊಗೊಳ್ಳೇಬೇಕು, ಅದಕ್ಕೋಸ್ಕರ ರಿಸ್ಕ್ ತೊಗೊಂಡಿದ್ದೀನಿ. ಸೊ ದ್ಯಾಟ್ಸ್ ಇನಫ್ ಆಗಿರುತ್ತೆ. ಸಪೋಸ್ ಏನಾದರೂ ದಿಸ್ ಪರ್ಟಿಕ್ಯುಲರ್ ಟ್ರೇಡ್ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತಂದರೆ ಐ ಶುಡ್ ಹ್ಯಾವ್ ಟು ಕ್ಲೋಸ್ ಟುಡೇ. ಓಕೆ, ಕ್ಲೋಸ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಕಾಸ್ಟಲ್ಲಿ ನಡೀತಾ ಇದೆ ಇವಾಗ. ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟು ಇದು ತೋರಿಸ್ತಾ ಇಲ್ಲ, ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಬಟ್ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಮೇಲ್ಗಡೆ. ಇಲ್ಲಿಂದ ಫಾಲೋ ಆಗಬೇಕು, ಇಲ್ಲಾಂತಂದರೆ ರೈಸ್ ಆಯಿತು ಮಾರ್ಕೆಟ್ ಅಂತಂದರೆ ಮೇ ಬಿ ನಮಗೆ ಲಾಸ್ ಆಗುತ್ತೆ. ಓಕೆ, ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ. ಸೊ ಮೇಲ್ಗಡೆ ಸ್ವಲ್ಪ ಕನ್ಸಾಲ್ಟೇಷನ್ ಏರಿಯಾ ಇದೆ. ಓಕೆ, ರಿಜೆಕ್ಷನ್ಸ್ ಇದೆ. ಅಟ್ಲೀಸ್ಟ್ 1-2 ಕ್ಯಾಂಡಲ್ ಪ್ರಾಫಿಟ್ ಬುಕಿಂಗ್ ಬಂತು ಅಂದರೆ 1:1 ಆರಾಮಾಗಿ ಬರುತ್ತೆ ನಮಗೆ. ಓಕೆ, ವಿಲ್ ಸಿ, ನೋಡೋಣ. ಆಲ್ಮೋಸ್ಟು ಇನ್ ದ ಮನಿ ಪ್ರೀಮಿಯಮ್ ಆಗಿರುತ್ತೆ. 197 ಆಸ್ಪಾಸ್ ಇದೆ. ಸೊ ನಮಗೆ ಎಂಟ್ರಿ ಸಿಕ್ಕಿದೆ 198ಗೆ. ಓಕೆ, ಸ್ಟಾಪ್ ಲಾಸ್ ಇದೆ 20 ಪಾಯಿಂಟ್ಸ್ ಅಂತಂದರೆ 179ಗೆ ಸ್ಟಾಪ್ ಲಾಸ್ ಇದೆ. ಓಕೆ, ವಿಲ್ ಸಿ, ನೋಡೋಣ. ಮಾರ್ಕೆಟು ಕನ್ಸಾಲ್ಟೇಷನ್ ಆಗ್ತಾ ಇದೆ. ಓಕೆ, ಈಗ 10:52 ಆಗಿದೆ ಟೈಮ್ ಆಲ್ರೆಡಿ. ಓಕೆ, ಸೊ ರಿಜೆಕ್ಷನ್ಸ್ ಇದೆ ಮೇಲ್ಗಡೆ. ಸೊ ದಿಸ್ ಪರ್ಟಿಕ್ಯುಲರ್ ರಿಜೆಕ್ಷನ್ ಅಷ್ಟು ಈಸಿಯಾಗಿ ಬ್ರೇಕ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬ್ರೇಕ್ ಆಯಿತು ಅಂತಂದರೆ ನಮ್ಮ ಸ್ಟಾಪ್ ಲಾಸ್ ಹೋಯಿತು ಅಂತಲೇ ಅರ್ಥ. ಓಕೆ, ನೋ ಪ್ರಾಬ್ಲಮ್. ಮಾರ್ಕೆಟ್ ಮತ್ತೆ ಇನ್ನೂ ಬೈಯಿಂಗ್ ಸೈಡ್ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಟ್ರೆಸ್ಟು. ವಿಲ್ ಸಿ, ನೋಡೋಣ. ಓಕೆ, ಓವರಾಲ್ ನಮಗೆ ಲಾಸ್ ಆಗುತ್ತೆ ಇವತ್ತು ಆಲ್ಮೋಸ್ಟು 4000ವರೆಗೂ ಲಾಸ್ ಆಗುತ್ತೆ. ಓಕೆ, ಯಾಕಂದರೆ ಆಲ್ರೆಡಿ 1500 ಪ್ರಾಫಿಟಲ್ಲಿದ್ದೀವಿ 3 ಟ್ರೇಡ್ಗಳಲ್ಲಿ ಸೇರಿಸಿ. ಇದೇನಾದರೂ ಬಂತು ಅಂತಂದರೆ ಆಲ್ಮೋಸ್ಟ್ ನಮಗೆ ಚೆನ್ನಾಗಿ ಬರುತ್ತೆ ಟ್ರೇಡು. ಫಾಲ್ ಆಗಲಿ. ಓಕೆ, ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ತುಂಬ ಚೆನ್ನಾಗಿರುವಂಥ ಒಂದು ಪ್ರಾಪರ್ ಸ್ಟ್ರಾಟಜಿ ಇದು. ಒನ್ ಸೈಡೆಡ್ ಮೂಮೆಂಟ್ ಚೆನ್ನಾಗಿ ಬಂದಿದೆ. ಓಕೆ, ಲೀನಿಯರ್ ಮೂಮೆಂಟ್ ಇದೆ. ಸೊ ಆಲ್ ರೂಲ್ಸ್ ಆರ್ ಕಂಡೀಷನ್ಸು ಸ್ಯಾಟಿಸ್ಫೈ ಆಗ್ತಿವೆ. ಓಕೆ, 138 ಪಾಯಿಂಟ್ಸ್ವರೆಗೂ ಬಂದಿದೆ ಒನ್ ಸೈಡ್ ಮೂಮೆಂಟು. ಅದಾದಮೇಲೆ ರೆಸಿಸ್ಟೆನ್ಸ್ಗೆ ಟಚ್ ಆಗಿ ದಿಸ್ ಪರ್ಟಿಕ್ಯುಲರ್ ಪಿನ್ ಬಾರ್ ಕೂಡ ಕ್ಲೋಸ್ ಆಗಿದೆ. ಓಕೆ, ವಿಲ್ ಸಿ, ನೋಡೋಣ. ಚೆನ್ನಾಗಿದೆ ಸೆಟಪ್ಪು. 1:1 ಬಂದರೆ ದ್ಯಾಟ್ಸ್ ಇನಫ್ ಆಗಿರುತ್ತೆ. ಓಕೆ, 1:1 ಸಾಕು ನನಗೆ, ಯಾಕಂದರೆ ಆಲ್ರೆಡಿ ಕಾಸ್ಟಲ್ಲಿದ್ದೀನಿ, ನೋ ಪ್ರಾಬ್ಲಮ್. 1:2 ಏಮ್ ಮಾಡೋದು ಯಾವಾಗ ಅಂತಂದರೆ, ಸಪೋಸ್ ಅಂದರೆ ಫಸ್ಟ್ ಟ್ರೇಡು ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂದರೆ ಸೆಕೆಂಡ್ ಟ್ರೇಡಲ್ಲಿ 1:2ವರೆಗೂ ಏಮ್ ಮಾಡ್ತೀವಿ. ಬಟ್ ಸೆಕೆಂಡ್ ಟ್ರೇಡ್ ಕೂಡ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತಂದರೆ ಸೊ 1:2ಗೋಸ್ಕರ ಏಮ್ ಮಾಡಲೇಬೇಕಾಗುತ್ತೆ, ಅದಂಥ ಸಿಚುವೇಶನ್ ಇರುತ್ತೆ. ಓಕೆ, ರಿಜೆಕ್ಷನ್ಸ್ ಇದೆ ಮೇಲ್ಗಡೆ. ಬಟ್ ಆಲ್ರೆಡಿ ಪ್ರೀಮಿಯಮು ತುಂಬ ಫಾಲ್ ಆಗಿದೆ ಅಲ್ವಾ. ಕಾಲ್ ಪ್ರೀಮಿಯಮು ನೋಡ್ಬೋದು ಈಗ. ಸೊ ಸಾರಿ, ಪುಟ್ ಪ್ರೀಮಿಯಮ್ ತುಂಬಾ ಫಾಲ್ ಆಗಿದೆ, ಅಲ್ಲಿಂದ ಇಲ್ಲಿವರೆಗೂ ಬಂದಿದೆ. ಸ್ವಲ್ಪ ರಿಕವರ್ ಆಗೋದಕ್ಕೆ ಸ್ವಲ್ಪ ಕಷ್ಟಪಡುತ್ತೆ. ಓಕೆ, ನೋಡಿ, ಆಲ್ಮೋಸ್ಟ್ ಈಗ 600 ಪ್ಲಸ್ ಪ್ರಾಫಿಟ್ ಅಂತ ತೋರಿಸ್ತಾ ಇದೆ. ದಿಸ್ ಇಸ್ ದ ಕ್ಯಾಂಡಲ್ ತುಂಬ ಚೆನ್ನಾಗಿದೆ. ಓಕೆ, ಆಲ್ಮೋಸ್ಟ್ 1000 ಪ್ಲಸ್ ತೋರ್ಸೋಕ್ಕೆ ಸ್ಟಾರ್ಟ್ ಆಯಿತು. ರಿಜೆಕ್ಷನ್ ಕ್ಯಾಂಡಲ್. ಓಕೆ, ಈ ಥರ ಇನ್ನೂ ಜಸ್ಟ್ 30 ಸೆಕೆಂಡ್ ಬಾಕಿ ಇದೆ. ಈ ಕ್ಯಾಂಡಲ್ ಏನಾದರೂ ಚೆನ್ನಾಗಿ ರೆಡ್ ಕ್ಯಾಂಡಲ್ ಬಂದು ಕ್ಲೋಸ್ ಆಯಿತು ಅಂತಂದರೆ ಮೇ ಬಿ ನಮಗೆ ಟಾರ್ಗೆಟ್ಗೆ ನಿಯರ್ ಇರ್ತೀವಿ. ಓಕೆ, ಅದು ನೋಡಿ ತುಂಬ ಚೆನ್ನಾಗಿ ಕ್ಲೋಸ್ ಆಗ್ತಿದೆ. ಓಕೆ, ಸೊ ಆಲ್ಮೋಸ್ಟು 1400 1500 ಪ್ರಾಫಿಟನ್ನು ತೋರಿಸ್ತಾ ಇದೆ. ಓಕೆ, ಚೆನ್ನಾಗಿ ಬರ್ತಾ ಇದೆ ಟ್ರೇಡು, ಬರಲಿ. ಓಕೆ, 1800 1600 ಓವರಾಲ್ ನಮಗೀಗ 3000 ಪ್ಲಸ್ ಪ್ರಾಫಿಟನ್ನು ತೋರಿಸ್ತಾ ಇದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ. ವಿಲ್ ಸಿ, 1:1 ಬಂದರೆ ದ್ಯಾಟ್ಸ್ ಇನಫ್ ಆಗಿರುತ್ತೆ. ಓಕೆ, 1:1ಗೆ ಬುಕ್ ಮಾಡಿಬಿಡ್ತೀನಿ ಪ್ರಾಫಿಟನ್ನು, ನೋ ಪ್ರಾಬ್ಲಮ್. ಓಕೆ, ನೈಸ್. 1700 1600 ಈ ಥರ ಪ್ರಾಫಿಟನ್ನು ತೋರಿಸ್ತಾ ಇದೆ. 325 ಕ್ವಾಂಟಿಟಿಯಿಂದ 8. ಓಕೆ, ಕ್ಯಾಂಡಲ್ ತುಂಬ ಕ್ಲೋಸ್ ಆಗಿದೆ, ಚೆನ್ನಾಗಿ ಕ್ಲೋಸ್ ಆಗಿದೆ, ತುಂಬ ಚೆನ್ನಾಗಿ ಕ್ಲೋಸ್ ಆಗಿದೆ. 1:1 ಬಂದರೆ ಸಾಕು, ದ್ಯಾಟ್ಸ್ ಇನಫ್ ನನಗೆ. ಓಕೆ, ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ. ಓಕೆ, ವಿಲ್ ಸಿ. ಬ್ಯಾಂಕ್ ನಿಫ್ಟಿ ಕೂಡ. ಸೊ ಬ್ಯಾಂಕ್ ನಿಫ್ಟಿ ಬೈಯಿಂಗ್ ಸೈಡ್ ತೋರಿಸ್ತಾ ಇದೆ ಸರ್. ಬ್ಯಾಂಕ್ ನಿಫ್ಟಿ ಬೈಯಿಂಗ್ ತೋರಿಸ್ತಾ ಇದೆ. ಅಷ್ಟು ನೋಡೋಣ. ಓಕೆ, ವಿಲ್ ಸಿ. ಎಂಟ್ರಿ ತೊಗೊಂಡಿದ್ವಿ ಅಂದಮೇಲೆ ಸೊ ಮಿಡ್ಲಿಗೆ ಎಕ್ಸಿಟ್ ಆಗೋ ಅವಶ್ಯಕತೆ ಇಲ್ಲ. ಟಾರ್ಗೆಟ್ ಸ್ಟಾಪ್ ಲಾಸ್ 2 1 ಆಗೇ ಆಗಬೇಕು, ಅಂದರೆ ಮಾತ್ರ
ನಮ್ಮ ರೂಲ್ಸು ಕಂಡೀಷನ್ಸು ಫುಲ್ಫಿಲ್ ಆಗ್ತವೆ. ಓಕೆ, ಇಲ್ಲ ಅಂತಂದರೆ ಸೊ ಪದೇ ಪದೇ ಅದನ್ನೇ ಮಾಡೋದಾಗುತ್ತೆ. ಯಾಕಂದರೆ ಎವ್ರಿ ಮಿನಿಟ್ಗೆ ಒಂದು ಕ್ಯಾಂಡಲ್ ಬರ್ತಾ ಇರುತ್ತೆ ಮಾರ್ಕೆಟಲ್ಲಿ, ಎವ್ರಿ ಸೆಕೆಂಡ್ ಮೂಮೆಂಟ್ ಆಗ್ತಾ ಇರುತ್ತೆ. ಸೊ ಆ ಥರ ಎಂಟ್ರಿ ಎಕ್ಸಿಟ್ ಮಾಡಿದರೆ ಸೊ ಯಾವುದೂ ರೂಲ್ಸನ್ನು ಫಾಲೋ ಮಾಡಿದಂಗೆ ಆಗಲ್ಲ. ಸೊ ಯಾವುದೇ ಥರ ನಿಮಗೆ ಪ್ರಾಫಿಟ್ ಕೂಡ ಆಗಲ್ಲ, ಬರೀ ಲಾಸೇ ಆಗೋಂಥ ಚಾನ್ಸ್ ಇರುತ್ತೆ. ಓಕೆ, ಈಗ 600 ಪ್ಲಸ್ 1000, 900, 700, 1000, 1100 ಈ ಥರ ಪ್ರಾಫಿಟ್ ಅಂತ ತೋರಿಸ್ತಾ ಇದೆ. ಜಸ್ಟ್ ಪ್ರಾಫಿಟ್ ಬುಕ್ಕಿಂಗ್ ಬರಬೇಕು. ಕ್ವಿಕ್ಕಾಗಿ ಪ್ರಾಫಿಟ್ ಬುಕ್ಕಿಂಗ್ ಬಂತು ಅಂತಂದರೆ ಮೇ ಬಿ ನಮ್ಮ ಟಾರ್ಗೆಟ್ ಹಿಟ್ ಆಗುತ್ತೆ. ಓಕೆ, ವಿಲ್ ಸಿ, ಅಪ್ಡೇಟ್ ಮಾಡ್ತೀನಿ ಗೆಳೆಯರು. ಓಕೆ, ಈಗ ಕಾಸ್ಟಲ್ಲಿ ನಡೀತಾ ಇದೆ ಆಲ್ಮೋಸ್ಟ್ 500 ಈ ಥರ ನಡೀತಾ ಇದೆ. ಇದೇನಾದರೂ ಕ್ಯಾಂಡಲ್ ರಿಜೆಕ್ಷನ್ ಆಗಿ ಇನ್ವರ್ಟೆಡ್ ಹ್ಯಾಮರ್ ಥರ ಕ್ಲೋಸ್ ಆಯಿತು ಅಂತಂದರೆ ಪಕ್ಕ ಟಾರ್ಗೆಟ್ ಬರುತ್ತೆ. ಯಾಕಂದರೆ ಸೊ ಅಟೆಂಪ್ಟ್ ಮಾಡಿದರು ಬೈಯರ್ಸು ಮೇಲ್ಗಡೆ ಹೋಗೋದಕ್ಕೆ, ಬಟ್ ಏನು ಮಾಡಿದೆ ನೋಡಿ, ಈ ಥರ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದಲ್ವ. ಬ್ಯಾಂಕ್ ನಿಫ್ಟಿನಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಥರ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂತಂದರೆ ಎಸ್, ಚೆನ್ನಾಗಿ ಕ್ಲೋಸ್ ಆಗಿದೆ ಕ್ಯಾಂಡಲು. ಇನ್ಮೇಲೆ ಸ್ವಲ್ಪ ಬೈ ಮಾಡೋದಕ್ಕೆ ಧೈರ್ಯ ಮಾಡೋದು ಕಡಿಮೆ ಆಗುತ್ತೆ ಅವರು. ಓಕೆ, ಪಿನ್ ಬಾರ್ ಥರ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಓಕೆ, ಮತ್ತೆ ಬೈಯಿಂಗ್ ಬರ್ತಾ ಇದೆ. ಓಕೆ, ವಿಲ್ ಸಿ, ಅಪ್ಡೇಟ್ ಮಾಡ್ತೀನಿ ಗೆಳೆಯರು. ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, $2000+ ಓವರಾಲ್ ಲಾಸನ್ನು ತೋರಿಸ್ತಾ ಇದೆ. 2500, ನೈಸ್ 4000+ ಸಿಂಗಲ್ ಟ್ರೇಡಲ್ಲಿ. ಓಕೆ, ಅಟ್ಲೀಸ್ಟ್ 4000 ಬಂದರೆ ಕಾಸ್ಟ್ಗೆ ಟ್ರೈಲ್ ಮಾಡಬೇಕಂತ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಇದು ಪಿನ್ ಬಾರ್ಗೂ ರೆಸ್ಪೆಕ್ಟ್ ಕೊಡ್ತಿಲ್ಲ ಮಾರ್ಕೆಟು. ಸೊ ಅಷ್ಟು ಬೈಯಿಂಗ್ ಬರ್ತಾ ಇದೆ. ವಾಟ್ ಇಸ್ ದಿಸ್, ಏನಿದೆ ಮಾರ್ಕೆಟಲ್ಲಿ ಆ ಥರ ಬೈಯಿಂಗು, ವ್ಯಾಲಿಟಿಲಿಟಿ ಇದೆ ಮಾರ್ಕೆಟಲ್ಲಿ. ಓಕೆ, ನಿನ್ನೆ ತುಂಬ ಸೆಲ್ ಆಫ್ ಆಗಿತ್ತಲ್ವಾ, ಸೊ ಮಾರ್ಕೆಟಲ್ಲಿ ವ್ಯಾಲಿಟಿಲಿಟಿ ಇದೆ. ವಿಲ್ ಸಿ, ನೋಡೋಣ. ಸ್ಟಾಪ್ ಲಾಸ್ ಹಿಟ್ ಆಗೋರ್ಗೂ ವಿ ಶುಡ್ ಹ್ಯಾವ್ ಟು ವೇಟ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ, ವೇಟ್ ಮಾಡಬೇಕಷ್ಟೇ. ದಿಸ್ ಸಿಂಗಲ್ ಟ್ರೇಡಲ್ಲಿ ನನಗೆ 3000+ ತೋರಿಸ್ತಾ ಇತ್ತಲ್ವಾ ಪ್ರಾಫಿಟು. ಓಕೆ, ಬಟ್ ಈಗ 3000 ಲಾಸ್ ತೋರಿಸ್ತಾ ಇದೆ. ನೋ ಪ್ರಾಬ್ಲಮ್, ಅವಾಗ ಬುಕ್ ಮಾಡಿಲ್ಲ ನಾನು, ಇವಾಗೂ ಲಾಸಿಂದ ಕ್ಲೋಸ್ ಮಾಡಲ್ಲ. ವಿಲ್ ವೇಟ್. ಓಕೆ, ಆಲ್ಮೋಸ್ಟ್ ಲಾಸ್ 4000ಇಂದ 2000ಗೆ ಬಂತು. ರಿಜೆಕ್ಷನ್ಸ್ ಬರಲಿದೆ ಈ ಥರ. ದಿಸ್ ಕ್ಯಾಂಡಲ್ ರಿಜೆಕ್ಷನ್ಸಿಂದ ಕ್ಲೋಸ್ ಆಯಿತು. ಇದೇನಾದರೂ ಕ್ಯಾಂಡಲ್ ಅಂದರೆ ಮತ್ತೆ ಬರುತ್ತೆ, ಅದೇ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಟ್ರೇಡಲ್ಲಿ. ಓಕೆ, ಪ್ರಾಪರಾಗಿ ಲೈನ್ಗೆ ಟಚ್ ಆಗಿ ಬರ್ತಾ ಇದೆ ನೋಡಿ, ರೆಸಿಸ್ಟೆನ್ಸ್ ಲೈನ್ಗೆ ಮಾರ್ಕೆಟು. ಓಕೆ, ಸೊ ಈ ಥರ ಲೈನ್ಗಳನ್ನ ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆನೇ ನಿಮಗೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಲೈನ್ಗಳು. ಓಕೆ, ಈ ಥರ ನೋಡಿ, ಸಪೋರ್ಟ್ಗೆ ಇಲ್ಲಿ ರೆಸ್ಪೆಕ್ಟ್ ಕೊಟ್ಟಿದೆ, ಸೊ ಹಿಯರ್ ಆಲ್ಸೋ ರೆಸ್ಪೆಕ್ಟ್ ಕೊಟ್ಟಿದೆ, ಈ ಥರ ಇರುತ್ತೆ. ಓಕೆ, ನೈಸ್ 3000. ಓಕೆ, ಲಾಸ್ ಇನ್ಕ್ರೀಸ್ ಆಗ್ತಾ ಇದೆ, ಮೇ ಬಿ ನಮ್ಮ ಸ್ಟಾಪ್ ಲಾಸ್ ಹೋಗುತ್ತೆ. ಓಕೆ, ಬ್ಯಾಂಕ್ ನಿಫ್ಟಿ ತುಂಬ ಬೈಯಿಂಗ್ ತೋರಿಸ್ತಾ ಇದೆ, ಸ್ಟಾಪ್ ಹೋಗುತ್ತೆ ನಮ್ಮದು. ಓಕೆ, ಓಕೆ, ನೈಸ್ 3800, 3600 ಲಾಸನ್ನು ತೋರಿಸ್ತಾ ಇದೆ. ಏನಾಗಿದೆ, ಇಷ್ಟ್ಯಾಕೆ ಬೈಯಿಂಗ್ ಬರ್ತಾ ಇದೆ? ಸ್ಟ್ರಾಂಗ್ ರಿಜೆಕ್ಷನ್ಸು, ಪಿನ್ ಬಾರು, ಮೇಲ್ಗಡೆ ಸಪೋರ್ಟು, ಇಷ್ಟೆಲ್ಲ ಇದ್ದರೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಅಂದರೆ ಯಾವುದೇ ಥರ ರೆಸ್ಪೆಕ್ಟನ್ನೇ ಕೊಡ್ತಾ ಇಲ್ಲ ಇಲ್ಲಿ. ಓಕೆ, ನೋ ಪ್ರಾಬ್ಲಮ್ ಯಾರು, ಸ್ಟಾಪ್ ಹಿಟ್ ಆದರೆ ಆಗಲಿ. ಓಕೆ, ಪ್ರೀಮಿಯಮಲ್ಲಿ ಹಿಟ್ ಆಗೋರು ನಾನು ವೆಯ್ಟ್ ಮಾಡ್ತೀನಿ ಸ್ಟಾಪ್, ಯಾಕಂದರೆ 20 ಪಾಯಿಂಟ್ಸ್ ಕೊಟ್ಟಿದ್ದೀನಿ ಅಂದಮೇಲೆ 20 ಪಾಯಿಂಟ್ಸ್ ಐ ಶುಡ್ ಹ್ಯಾವ್ ಟು ವೇಟ್. ಈಗ ಸ್ಪಾಟಲ್ಲಿ ಹಿಟ್ ಆಯಿತು ಸ್ಟಾಪು, ಬಟ್ ಪ್ರೀಮಿಯಮಲ್ಲಿ ಇನ್ನೂ ಹಿಟ್ ಆಗಿಲ್ಲ. ಐ ಶುಡ್ ಹ್ಯಾವ್ ಟು ವೇಟ್. 6500ವರೆಗೂ ನನಗೆ ರಿಸ್ಕ್ ಇದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಅಷ್ಟಕ್ಕೆ ನಾನು ವೆಯ್ಟ್ ಮಾಡ್ತೀನಿ. 10 ಪಾಯಿಂಟ್ಸ್ ಬಂದಿತ್ತು ನನಗೆ ಫಸ್ಟು, ಬಟ್ ಬುಕ್ ಮಾಡಿಲ್ಲ ನಾನು, ಅದಕ್ಕೋಸ್ಕರ 20 ಪಾಯಿಂಟ್ಸ್ ಸ್ಟಾಪ್ ಲಾಸನ್ನು ಕೊಡೋಣ, ನೋ ಪ್ರಾಬ್ಲಮ್. ಓಕೆ, 4200 ಲಾಸ್ ಇನ್ಕ್ರೀಸ್ ಆಗ್ತಾಯಿದೆ, ನೋ ಪ್ರಾಬ್ಲಮ್. ಸ್ಟ್ರಾಟಜಿ ಚೆನ್ನಾಗಿತ್ತು ಅಂತ ಟ್ರೇಡ್ ತೊಗೊಂಡಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ. ಓಕೆ, ಅಕಾರ್ಡಿಂಗ್ ಟು ಸ್ಟ್ರಾಟಜಿ, ಅಕಾರ್ಡಿಂಗ್ ಟು ಪ್ರೈಸ್ ಆ್ಯಕ್ಷನ್. ವಾವ್, ನೈಸ್, ವಾಟ್ ಎ ಬೈಯಿಂಗ್ ಯಾರ್. ಸೊ ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಕ್ ಟು ಬ್ಯಾಕ್ ಬೈಯಿಂಗ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಆಲ್ಮೋಸ್ಟು 124 ಪಾಯಿಂಟ್ಸ್ ಬೈಯಿಂಗ್ ಬಂತಿದ್ದು ನಾನು ಎಂಟ್ರಿ ತೊಗೊಂಡ್ಮೇಲೆ. ಓಕೆ, 4600, 4700 ಲಾಸನ್ನು ತೋರಿಸ್ತಾ ಇದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಇದೇ ಥರ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ ಮೇ ಬಿ ಸೆಕೆಂಡ್ ಕ್ಯಾಂಡಲ್ ನಮ್ಮ ಸ್ಟಾಪ್ ಲಾಸ್ನ ಹಿಟ್ ಮಾಡೋದು. ಇದೇ ರಿಜೆಕ್ಷನ್, ಮಲ್ಟಿಪಲ್ ರಿಜೆಕ್ಷನ್ ಇದೆ ಮೇಲ್ಗಡೆ.
ಬಟ್ ಸ್ಟಾಪ್ ಲಾಸ್ ಹಿಟ್ ಮಾಡಿವಿ ಮತ್ತೆ ಕೆಳಗಡೆ ಬರುವಂಥ ಸಾಧ್ಯತೆ ಇರುತ್ತೆ. ಏನು ಮಾಡೋದಕ್ಕಾಗಲ್ಲ. ಯು ಶುಡ್ ಹ್ಯಾವ್ ಟು ಅಕ್ಸೆಪ್ಟ್. ಮಾರ್ಕೆಟ್ ಏನು ಮಾಡುತ್ತೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ನಮ್ಮ ಅನಲೈಸಿಸ್ ಮೇಲೆ, ಪ್ರಿವಿಯಸ್ ಎಕ್ಸ್ಪೀರಿಯನ್ಸ್ ಮೇಲೆ, ಹಿಸ್ಟ್ರಿ ರಿಪೀಟ್ ಇಟ್ ಸೆಲ್ಫ್, ಚಾರ್ಟ್ ಬೇಸ್ ಮೇಲೆ ಟ್ರೇಡನ್ನು ತೊಗೊಂಡಿರ್ತೀವಿ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ. ಓಕೆ 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 ನೈಸ್. ಹಿಟ್ ಮಾಡು, ಸ್ಟಾಪ್ ಲಾಸ್ ಹಿಟ್ ಮಾಡು, ನೋ ಪ್ರಾಬ್ಲಮ್. ಐ ಆಮ್ ರೆಡಿ ಟು ಗಿವ್ ಸ್ಟಾಪ್ ಟು ಯು ಟುಡೇ. ಓಕೆ ಡನ್. ಓವರಾಲ್ ಲಾಸ್ ಆಗಿರುತ್ತೆ 4200 ನಡೀತಾ ಇದೆ. ಓಕೆ ಜಸ್ಟ್ 2 to 3 ಪಾಯಿಂಟ್ಸ್ ಇದೆ. ಹಿಟ್ ಆಯಿತು ಅಂತಂದರೆ ಐ ವಿಲ್ ಎಕ್ಸಿಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಟ್ರೇಡ್. ಓಕೆ ಆಲ್ಮೋಸ್ಟು ನೈಸ್ 5300 ನೋಡಿ. ಬ್ಯಾಂಕ್ ನಿಫ್ಟಿ ಎಷ್ಟು ಬೈಯಿಂಗ್ ಬರ್ತಾಯಿದೆ. ಆಲ್ಮೋಸ್ಟ್ ಎಸ್ಟರ್ಡೇ ಇದೆ ಅಲ್ವಾ, ಅದನ್ನು ಗ್ಯಾಪ್ ಫಿಲ್ ಮಾಡೋಕ್ಕೆ ರೆಡಿ ಆಗಿದೆ ಮಾರ್ಕೆಟ್, ಅಷ್ಟು ಬೈಯಿಂಗ್ ಬರ್ತಾಯಿದೆ. ಓ 5600 ನೈಸ್. 6300 ಡನ್. ಸ್ಟಾಪ್ ಹಿಟ್ ಆಗಿದೆ. ಓಕೆ ನೋ ಪ್ರಾಬ್ಲಮ್. ಸ್ಟಾಪ್ ಹಿಟ್ ಆಗಿದೆ. ಓವರಾಲ್ ನನಗೆ ಇವತ್ತು 5000 ರುಪೀಸ್ ಲಾಸ್ ಆಗಿದೆ. ಓಕೆ ಆಲ್ಮೋಸ್ಟ್ 1 2 3 4 ಟ್ರೇಡ್ ಆಗಿರುತ್ತೆ. ಬಟ್ ಇದೆರಡು ಟ್ರೇಡ್ ಲಾಸು ದಿಸ್ ಟ್ರೇಡಲ್ಲಿ ಕವರ್ ಆಗಿತ್ತು. ಬಟ್ ದಿಸ್ ಪರ್ಟಿಕ್ಯುಲರ್ ಟ್ರೇಡನ್ನು ಎಕ್ಸ್ಟ್ರಾ ನಾನು ತೊಗೊಂಡಿದ್ದು, ಯಾಕಂದರೆ ನನಗೆ ದ್ಯಾಟ್ ಪರ್ಟಿಕ್ಯುಲರ್ ಸೆಟಪಲ್ಲಿ ಕಾನ್ಫಿಡೆನ್ಸ್ ಇತ್ತು ಚೆನ್ನಾಗಿ. ಓಕೆ 5 MA per max ಸ್ಟ್ರಾಟಜಿ ಚೆನ್ನಾಗಿ ಕ್ಲೋಸ್ ಆಗಿತ್ತು. ಬಟ್ ಸ್ಟಾಪ್ ಹಿಟ್ ಮಾಡುತ್ತೆ, ನೋ ಪ್ರಾಬ್ಲಮ್. ಓಕೆ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.